ಅಹಿಂದ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಕಳೆದ ಸುವರ್ಣಸೌಧ ಅಧಿವೇಶನದ ಸಂದರ್ಭದಲ್ಲಿ ಇವತ್ತಿಗೆ 1.5 ತಿಂಗಳಿಗೆ ಹೆಚ್ಚು ಆಗಿದೆ. 1.5 ತಿಂಗಳು ಕಳೆದಿದೆ, ಬಹುತೇಕ 2 ತಿಂಗಳುಗಳಾಗ್ತಾ ಇದೆ. ಸುವರ್ಣಸೌಧದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಮಹೇಶ್ ತೆಂಗಿನಕಾಯಿರವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆನ ಎತ್ತಿದ್ರು. ಕಳೆದ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆ 5,000 ಕೋಟಿ ಯಾಕೆ ಬಿಡುಗಡೆ ಆಗಿಲ್ಲ, ಹಣ ಎಲ್ಲೋಗಿದೆ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಬೆಳಗಾವಿಯ ಅಧಿವೇಶನದಲ್ಲೂ ಕೂಡ ಉತ್ತರ ಸಮರ್ಪಕವಾಗಿ ಕೊಡಲಿಲ್ಲ. ಮೊನ್ನೆ ಬೆಂಗಳೂರಿನಲ್ಲೂ ನಡೆದಂತ ಅಧಿವೇಶನದಲ್ಲೂ ಕೂಡ ಮತ್ತೆ ಪ್ರಶ್ನೆನ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಏನು ಗೊತ್ತಾ? ವಿರೋಧ ಪಕ್ಷದ ನಾಯಕರು ಕೂಡ ಕೇಳಿದಾಗ ಯಾವ್ದು ನೋಡಿ ಹೇಳ್ತೀನಪ್ಪ, ಅರ್ಥಾತ್ ಗೃಹಲಕ್ಷ್ಮಿಗೆ ಬಡ ಕುಟುಂಬದ ಹೆಣ್ಮಕ್ಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 5,000 ಕೋಟಿ ಎಲ್ಲಿದೆ, ಎಲ್ಲಿ ಅದು ವರ್ಗಾವಣೆ ಆಗಿದೆ, ಎಲ್ಲಿ ಅದು ಉಪಯೋಗ ಆಗಿದೆಯೋ ದುರುಪಯೋಗ ಆಗಿದೆಯೋ ಇವತ್ತಿಗೂ ಕೂಡ ಹಣಕಾಸಿನ ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಾದ್ರೆ? ಎಲ್ಲೋಯ್ತು ಹಣ? ಹಾಗಾದ್ರೆ ಹಿಂದೆ ನೋಡಿದ್ವಿ, ST ಡೆವಲಪ್ಮೆಂಟ್ ಕಾರ್ಪೊರೇಷನ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಯಾವ ರೀತಿ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಯಾವ ರೀತಿ ದುರುಪಯೋಗ ಆಯಿತು, ಯಾವ ರೀತಿ ಕೊಳ್ಳೆ ಹೊಡೆದ್ರು, ಯಾವ ರೀತಿ ಹಣವನ್ನು ಚುನಾವಣೆಗೆ ಬಳಸ್ಕೊಂಡ್ರು, ಇವೆಲ್ಲವೂ ಕೂಡ ರಾಜ್ಯದ ಜನ, ದೇಶದ ಜನ ನೋಡಿದ್ದಾರೆ. ಹಾಗಾಗಿ ಇದು ಈ 5,000 ಕೋಟಿನೂ ಕೂಡ ಇನ್ಯಾವುದಾದ್ರು ರಾಜ್ಯಕ್ಕೆ ವರ್ಗಾವಣೆ ಮಾಡಿ ತಿಂದು ತೇಗುವಂತ ಕೆಲಸ ಏನಾದ್ರು ರಾಜ್ಯ ಸರ್ಕಾರ ಮಾಡಿದೆ, ಅದನ್ನಾದ್ರೂ ಕೂಡ ಉತ್ತರ ಕೊಡಬೇಕು ಅವರು. ಆದ್ರೆ ಒಂದಂತೂ ಸತ್ಯ, 2 ತಿಂಗಳುಗಳು ಆದರೂ ಸಹ ಗೃಹಲಕ್ಷ್ಮಿಯ 5,000 ಕೋಟಿ ರೂಪಾಯಿಗಳು ಎಲ್ಲಿದೆ ಅಂತೇಳಿ ಹಣಕಾಸಿನ ಸಚಿವರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಜಗತ್ತಿನ 8ನೇ ವಿಸ್ಮಯ. ಇದು ನನಗೆ ಯಾಕೋ ಅನಿಸ್ತದೆ, ರಾಜ್ಯ ಸರ್ಕಾರದ ಪ್ರಿಯಾರಿಟೀಸ್, ಆದ್ಯತೆಗಳೇನಿರಬೇಕಾಗಿತ್ತು, ರಾಜ್ಯದ ಅಭಿವೃದ್ಧಿ ಈ ಸರ್ಕಾರಕ್ಕೆ ಆದ್ಯತೆ ಆಗಬೇಕಾಗಿತ್ತು. ಈ ರಾಜ್ಯದಲ್ಲಿ ಇವತ್ತು ಹಿಂದುಳಿದ ವರ್ಗಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಆ ಸಮುದಾಯಗಳನ್ನು ಮೇಲೆತ್ತುವಂತ ಕೆಲಸ ಆಗಬೇಕಾಗಿತ್ತು. ಈ ಸಮುದಾಯಗಳ ಬದುಕನ್ನು ಕಟ್ಟಿಕೊಡುವಂತ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ, ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗಬೇಕಾಗಿತ್ತು. ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ತಡ ಇವೆಲ್ಲವನ್ನೂ ಕೂಡ ಮರ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ನೋಡಿ, ಇತ್ತೀಚೆಗೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದ ಪ್ರಾದೇಶಿಕ ಅಸಮಾನತೆಯ ನಿವಾರಣೆಯ ಸಮಿತಿ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಸಮಿತಿ ವರದಿಯನ್ನು ಕೊಟ್ಟಿದ್ದಾರೆ. 2001ರಲ್ಲಿ ನಂಜುಂಡಪ್ಪ ವರದಿ ಕೂಡ ಬಂದಿತ್ತು, ನಮಗೆಲ್ಲ ಗೊತ್ತಿದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ವರದಿಯನ್ನು ಕೊಟ್ಟಿದೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾದೇಶಿಕ ಅಸಮಾನತೆ 2001-2ರಲ್ಲಿ 65%ಇದ್ದ ಹಿಂದುಳಿದ ತಾಲೂಕುಗಳು 2022-23ರಲ್ಲಿ 72.8%ಗೆ ಇವತ್ತು ಏರಿಕೆ ಆಗಿದೆ. 72.8%ಗೆ ಇದು ರಾಜ್ಯದಲ್ಲಿ ತಾಲೂಕುಗಳು ಇವತ್ತು ಹಿಂದೆ ಉಳ್ಕೊಂಡಿದ್ದಾವೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಕೇಳಿದ್ದೇನೆ, ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಅಥವಾ ಕೇವಲ ಮೈಸೂರಿಗೆ ಮುಖ್ಯಮಂತ್ರಿಗಳ ಅಂತೇಳಿ ನಾನು ಹಲವಾರು ಬಾರಿ ಪ್ರಶ್ನೆ ಇಟ್ಟಿದ್ದೇನೆ.
ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ. ಹಿಂದೆ 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಿ, ಈಗ 2.5 ವರ್ಷಗಳು ಪೂರೈಸಿದ್ದೀರಿ. ಆದರೆ ಅನುದಾನ ಬಿಡುಗಡೆ ಮಾಡಿದ್ರಷ್ಟೇ ಸಾಕಾಗೋದಿಲ್ಲ. ಕಲ್ಯಾಣ ಕರ್ನಾಟಕ ಆ ಭಾಗದ ಅಭಿವೃದ್ಧಿಗೆ ಹಿಂದೆ ಯಡಿಯೂರಪ್ಪರಿದ್ದಾಗೂ ಕೂಡ 2,500 ಕೋಟಿ ಅನುದಾನ ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರು ಬಂದ್ಮೇಲೆ 5,000 ಕೋಟಿಗೆ ಏರಿಸಿದ್ರು. ಇವರು ಹಣವನ್ನು ಕೊಟ್ಟಿದ್ದಾರೆ. ಆದರೆ ಹಣ ಯಾವ ರೀತಿ ಬಳಕೆ ಆಗ್ತಾ ಇದೆ? 5 ವರ್ಷ ನೀವೇ ಮುಖ್ಯಮಂತ್ರಿ ಇದ್ರಿ, ಈಗ ಮತ್ತೆ 2.5 ವರ್ಷ ಪೂರೈಸಿದಿರಿ. ಆದರೆ ಇವತ್ತು ಹಿಂದುಳಿವಿಕೆ ಇವತ್ತು 72.8% ಏರಿದೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಲ್ಲ. ಹಾಗಾದ್ರೆ ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಎಲ್ಲಿದ್ದಾವೆ ಅಂತ ಹೇಳಿದ್ರೆ ಕಿತ್ತೂರು ಕರ್ನಾಟಕದಲ್ಲಿ ಭಾಗದಲ್ಲಿದೆ, ಕಲ್ಯಾಣ ಕರ್ನಾಟಕದಲ್ಲಿದೆ, ಆ ಭಾಗದಲ್ಲೂ ಕೂಡ ಇದೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬೊಬ್ಬೆ ಹೊಡಿತಾರೆ ಎಲ್ಲಾ ವಿಚಾರಗಳಲ್ಲಿ. ಅತಿ ಹೆಚ್ಚು ಹಿಂದುಳಿಕೆ ಎಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗ ಆ ಭಾಗದಲ್ಲಿ, ಇವತ್ತು ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 65% ಇರುವಂತದ್ದು, ತದನಂತರದಲ್ಲಿ ಕಿತ್ತೂರು ಕರ್ನಾಟಕ. ಹಾಗಾಗಿ ಕೇವಲ ನುಡಿದಂತೆ ನಡೆದಿದ್ದೇವೆ, ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತ ಬಡಾಯಿ ಕೊಚ್ಕೊಂಡ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಉತ್ತರ ಕೊಡೋದಷ್ಟೇ ಅಲ್ಲ, ಈ ರಾಜ್ಯದ ಸಮರ್ಪಕ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಮಾಡಬೇಕೇ ವಿನ ಕೇವಲ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಂಡ್ರೆ ಸಾಕಾಗೋದಿಲ್ಲ. ನೋಡಿ, ಮೊನ್ನೆ ನಾನು ನಾಂದೇಡಿಗೆ ಹೋಗಿದ್ದೆ ಬೇರೆ ಕಾರ್ಯಕ್ರಮದ ನಿಮಿತ್ತ. ನಾಂದೇಡಿಗೆ ಹೋದಾಗ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅಶೋಕ್ ಚೌಹಾಣ್ ಅವರು ರಾಜ್ಯಸಭಾ ಸದಸ್ಯರು ಕೂಡ ಇದ್ದಾರೆ. ಈಗ ಅವರು ನನಗೊಂದು ಮನವಿಯನ್ನು ಕೂಡ ನೀಡಿದ್ದಾರೆ. ಅಲ್ಲಿ ಪತ್ರಕರ್ತರು ಸಂಘ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶೋಕ್ ಚೌಹಾಣ್ ಅವರು ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಏನು ಅಂತ ಹೇಳಿದ್ರೆ, ವಿಜೇಂದ್ರ ಅವರೇ, ನೀವು ಕೂಡ ಶಾಸಕರಿದ್ದೀರಿ, ರಾಜ್ಯಾಧ್ಯಕ್ಷರು ಕೂಡ ಇದ್ದೀರಿ, ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡಿ ನಮ್ಮ ಕಡೆಯಿಂದ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದ ಇಶ್ಯೂ ಆಫ್ ದಿ ಪ್ರಪೋಸ್ಡ್ ನ್ಯೂ ರೈಲ್ವೆ ಲೈನ್ ಬಿಟ್ವೀನ್ ನಾಂದೇಡ್ ಅಂಡ್ ಬೀದರ್. ನಾಂದೇಡ್ ಮತ್ತು ಬೀದರ್ ನಡುವೆ 157 ಕಿಲೋಮೀಟರ್ ಅಷ್ಟು ರೈಲ್ವೆ ಲೈನ್ ಅಭಿವೃದ್ಧಿಪಡಿಸುವಂತ ಅವಶ್ಯಕತೆ ಇದೆ.